ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಮನೆ ಕಟ್ಟೋಕೆ ಪೊಲೀಸ್ ಅಧಿಕಾರಿಯೊಬ್ಬರು ಪೇದೆಗಳನ್ನ ಬಳಸಿಕೊಂಡದ್ದು ಹಳೆ ಸುದ್ದಿ. ಈಗ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ವೈದ್ಯಕೀಯ ಕಾಲೇಜಿನ ಪ್ಯಾಥಾಲಜಿ ವಿಭಾಗದ ಮುಖ್ಯಸ್ಥೆ ಕೆಲಸಕ್ಕೆ ಚಕ್ಕರ್ ಹಾಕಿ ಮನೆ ಕಟ್ಟಿಸೋದರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಇದರಿಂದ ಶಿಕ್ಷಣದಿಂದ ವಂಚಿತರಾಗ್ತಿರೋದು ವಿದ್ಯಾರ್ಥಿಗಳು. ಈ ಮೇಡಮ್ನ ಚಕ್ಕರ್ ಕಥೆಯ ಫುಲ್ ಡೀಟೇಲ್ಸ್ ಇಲ್ಲಿದೆ ಈ ರಿಪೋರ್ಟ್ನಲ್ಲಿ. When I am on leave, I am in my house. Get out. ಈಕೆ ಕಿಮ್ಸ್ ವೈದ್ಯಕೀಯ ಕಾಲೇಜಿನ ಪ್ಯಾಥಾಲಜಿ ವಿಭಾಗದ ಮುಖ್ಯಸ್ಥೆ ಸುಜಾತಾ ಗಿರಿಯನ್. ರೋಗ ಲಕ್ಷಣಶಾಸ್ತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡಬೇಕಾದ ಈಕೆ ಕಳೆದ ಹಲವು ದಿನಗಳಿಂದ ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾಳೆ. ಹಾಗಂತ ಈ ಮೇಡಮ್ ರಜೆ ಹಾಕಿಲ್ಲ. ಅಟೆಂಡೆನ್ಸ್ ಪುಸ್ತಕದಲ್ಲಿ ಸಹಿ ಇರುತ್ತೆ, ಜೊತೆಗೆ ಥಂಬ್ ಇಂಪ್ರೆಷನ್ ಕೂಡ ಇರುತ್ತೆ. ಆದ್ರೆ ಡ್ಯೂಟಿಗೆ ಮಾತ್ರ ಚಕ್ಕರ್ ಹಾಕಿರ್ತಾಳೆ. ಈ ವಿಷಯ ತಿಳಿದ ಸುವರ್ಣ ನ್ಯೂಸ್ ಟೀಮ್ ನೇರವಾಗಿ ಸುಜಾತಾ ಮೇಡಮ್ ಮನೆಗೆ ಹೋಯಿತು. ಸುವರ್ಣ ನ್ಯೂಸ್ ಟೀಮ್ ನೋಡಿ ಸುಜಾತಾ ಮೇಡಮ್ ಕೆಂಡಾಮಂಡಲವಾದ್ರು. ಸರ್ಕಾರಿ ಕಾರನ್ನ ಸ್ವಂತಕ್ಕೆ ಯಾಕೆ ಬಳಸ್ಕೊತಾ ಇದ್ದೀರಾ ಅಂತ ಕೇಳಿದ್ರೆ ಮನೆಯಿಂದ ಹೊರದಬ್ಬಿ ರೇಗಾಡ್ಬಿಟ್ಲು. ನನ್ನನ್ನ ಕೇಳೋಕೆ ನೀವ್ಯಾರು, ನಾನು ರಜೆ ಹಾಕಿಯೇ ಬಂದಿದ್ದೇನೆ ಅಂತ ಕೂಗಾಡಿದ್ಲು. When I am on leave, I am in my house. Get out. When I am on leave, I am in my house. Get out. ಯಾರ ಕಡೆ ಪರ್ಮಿಷನ್ ಅಂದ್ರೆ ನಾನು ಅದು ನಿಮ್ಗೆ ಹೇಳಬೇಕು ಅಂತಿಲ್ಲ. ಅಲ್ಲ, ನಾನು ತಗೋಬೇಕಂತಿಲ್ಲ. ಐ ನೀಡ್ ನಾಟ್ ಆನ್ಸರ್ ಯು. ಅಲ್ಲ, ನೀಡ್ ನಾಟ್ ಟೇಕಿಂಗ್ ಪರ್ಮಿಷನ್. ನೋ, ಯು ಡೋಂಟ್ ಟೆಲ್ ಮೀ ದಿಸ್. ಮೇಡಮ್, ಅದನ್ನ ಹೇಳ್ರಿ, ಕ್ಲಿಯರ್ ಆಗಿ ಹೇಳ್ರಿ ನಮಗೆ. ಪ್ಲೀಸ್ ಮೇಡಮ್, ನಿಮ್ಮ ನಂಬ್ಕೊಂಡಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸುಮ್ಮನೆ ವ್ಯಾಸಂಗ ಮಾಡ್ತಿರಲ್ಲ. ದೇರ್ ಆರ್ ಹೈಯರ್ ಅಥಾರಿಟೀಸ್, ಮೈ ಹೈಯರ್ ಅಥಾರಿಟೀಸ್, ದೇ ಟೇಕ್ ಕೇರ್ ಆಫ್ ಇಟ್. ಸೊ ವೈ ಆರ್ ಯೂಸಿಂಗ್ ದ ಗವರ್ನಮೆಂಟ್ ವೆಹಿಕಲ್? ವಿಚ್ ಗವರ್ನಮೆಂಟ್ ವೆಹಿಕಲ್? That is my vehicle. It is not government vehicle. Stop vehicle ಅಂತ ಹಾಕಿದ್ರೆ ಮೇಡಮ್, ಅದಕ್ಕೆ ನಿಮಗೆ ಇದು ಕೊಡ್ತಾರಲ್ಲ. It is my no. It is my personal vehicle. ಆಕೆ ಮನೆಯಿಂದ ಕಿಮ್ಸ್ಗೆ ಬರುವಷ್ಟರಲ್ಲಿ ತನ್ನ ವಿಭಾಗದ ಸಿಬ್ಬಂದಿಗೆ ಫೋನ್ ಮಾಡಿ ಲೀವ್ ಲೆಟರ್ ರೆಡಿ ಮಾಡಿ ಪ್ರಾಂಶುಪಾಲರ ಕಚೇರಿಗೆ ತಲುಪಿಸಿ ಅಂತ ಹೇಳಿದ್ಲು. ಆದರೆ ಥಂಬ್ ಇಂಪ್ರೆಷನ್ ಮಾಡಿದ್ದ ಸುಜಾತಾ ಸಿಕ್ಕಿಬಿದ್ಲು. ಈ ಬಗ್ಗೆ ಕೇಳಿದ್ರೆ ಸಿಬ್ಬಂದಿ ಏನೇನೋ ಕಥೆ ಹೇಳಿದ್ರು. ಇಲ್ರಿ, ಇವ್ರು ಭಾರತಿ ಮೇಡಮ್ ಬಂದು ಹೇಳಿ ರಜಾ ಅಂತ ಹೇಳಿದ್ರಿ. ಅಲ್ಲಿ ಇರ್ತೇವೆ ಬಿಡ್ರಿ. ಬೆಳಿಗ್ಗೆ ಮಂದಿ ಮೇಡಮ್ ಬಂದಾರ್ರಿ. ಬೆಳಿಗ್ಗೆ 9 ಬರ್ತಾರೆ. 1 ಗಂಟೆ ಬಿಟ್ಟ ಇರ್ತಾರ್ರಿ. ಮತ್ತೆ 2ರಿಂದ ಊಟಕ್ಕೆ ಹೋಗ್ತಾರೆ. 1ರಿಂದ 2 ಹ್ಞೂ, ಮತ್ತೆ 2 ಗಂಟೆ ಬರ್ತಾರೆ. ಪಾಠ ಮಾಡಬೇಕಾದ ಮೇಡಮ್ ಹೀಗೆ ಮಾಡಿದ್ರೆ ಹೇಗೆ? ಸ್ವಂತ ಕೆಲಸಕ್ಕಾಗಿ ಡ್ಯೂಟಿಗೆ ಚಕ್ಕರ್ ಹಾಕೋ ಇಂತಹವರನ್ನ ಕಂಡು ಕಿಮ್ಸ್ ಆಡಳಿತ ಮಂಡಳಿ ಸುಮ್ಮನೆ ಕೂತಿದ್ಯಾ? ಇದಕ್ಕೆ ಸಚಿವ ರಾಮದಾಸ್ ಏನು ಉತ್ತರ ಹೇಳ್ತಾರೋ ಕೇಳಬೇಕು. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7, ಹುಬ್ಬಳ್ಳಿ. ಇನ್ನು ಜಾತ್ರೆ ಅಂದರೆ ಒಂದಷ್ಟು ಪೂಜೆ ಪುನಸ್ಕಾರ, ರಥೋತ್ಸವ, ಮೆರವಣಿಗೆ ಸಾಮಾನ್ಯ. ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ನಡೆಯುವ ಭ್ರಮರಾಂಬಾ ದೇವಿ ಜಾತ್ರೆ ಸ್ವಲ್ಪ ವಿಶೇಷ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಕೇವಲ ಮಹಿಳೆಯರದ್ದೇ ಕಾರ್ಬಾರು. ಹಾಗಾದರೆ ಈ ಜಾತ್ರೆಯಲ್ಲೊಂದು ಸುತ್ತು ಹಾಕಿ ಬರೋಣ ಬನ್ನಿ. ರಾಯಚೂರು ಜಿಲ್ಲೆಯ ಮಸ್ಕಿಯ ಭ್ರಮರಾಂಬದೇವಿ ಜಾತ್ರೆ ಸಂಭ್ರಮದಿಂದ ನಡೆಯಿತು. ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆಯಂದು ಆರಂಭವಾಗುವ ದೇವಿಯ ಪುರಾಣ ಮಂಗಲ ಕಾರ್ಯ 15 ದಿನಗಳವರೆಗೆ ನಡೆಯುತ್ತೆ. ನಂತರ ಸೀಗೆ ಹುಣ್ಣಿಮೆಯಂದು ಈ ಜಾತ್ರೆ ಕೊನೆಗೊಳ್ಳುತ್ತೆ. ಇಲ್ಲಿ ಪ್ರಾಣಿ ಬಲಿಯಂತಹ ಯಾವುದೇ ಕಂದಾಚಾರಗಳ ಆಚರಣೆ ಇಲ್ಲ. ಈ ಜಾತ್ರೆಯ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಮಹಿಳೆಯರದ್ದೇ ಕಾರ್ಬಾರು. ಪುರುಷರಿಗಿಂತ ನಾವೇನು ಕಮ್ಮಿ ಇಲ್ಲ ಎಂಬಂತೆ ಮಹಿಳೆಯರೇ ಬೃಹತ್ ರಥವನ್ನು ಎಳಿತಾರೆ. ಮಹಿಳೆಯರು ತೇರು ಎಳೆಯೋದಲ್ಲದೆ, ಕುಂಭ ಹೊರೋದಲ್ಲದೆ ದಾಂಡಿಯ ಆಡೋದು, ದೇವಿಗೆ ಅದು ಒಂದು ಸೇವೆ ನಮ್ಮಿಂದ ಇರಲಿ ಅಂತ ಆ ಒಂದು ಕಾರ್ಯಕ್ರಮನೂ ಕೊಡ್ತಾ ಇದ್ದೀವಿ. 1501 ಪೂರ್ಣ ಕುಂಭ ಮೆರವಣಿಗೆ ಅದ್ಧೂರಿಯಾಗಿತ್ತು. ಕಳೆದ 40 ವರ್ಷಗಳಿಂದ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆಯಂತೆ. ಡೊಳ್ಳು ಕುಣಿತ, ವೀರಗಾಸೆ, ಕುದುರೆ ಕುಣಿತ ಹೀಗೆ ವಿವಿಧ ಜನಪದ ಕಲಾತಂಡಗಳ ನೃತ್ಯ ಮೆರವಣಿಗೆಯ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿತು. ಮೈಸೂರು ದಸರಾ ಮಾದರಿಯಲ್ಲಿ ಆನೆ ಮೇಲೆ ದೇವಿಯ ಮೆರವಣಿಗೆ ನಡೆಸಲಾಯಿತು. 35 ವರ್ಷದಿಂದ ನೋಡಕತ್ತೀನಿ. ಇಲ್ಲಿ 1 ವರ್ಷದಿಂದ 1 ವರ್ಷ ಹೆಚ್ಚಿಗೆ ಆಗತ್ತೆ. ಮೊದಲು ಒಂದು 20-30 ಮಂದಿ ಕುಂಭ ಇರ್ತಿದ್ದು, ಈಗ 1000 ಮಂದಿ ಕುಂಭ ಹೊರ್ತಾರ. ಅದೆಲ್ಲ ಭಾಳ ಹೆಮ್ಮೆಗೆ ಆಗಿತ್ತೆ ನನಗೆ. ಈ ವಿಶಿಷ್ಟ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7, ರಾಯಚೂರು.